ಫ್ರೀಜರ್ ಒಳಗಡೆ ಒಂದು ಬಳೆಯನ್ನ ಇಟ್ಟು ನೋಡಿ ಶಾಕ್ ಆಗ್ತೀರಾ ಸ್ನೇಹಿತರೆ. ನಮಸ್ಕಾರ, ಎಲ್ಲರಿಗೂ ಸಹ ಯಶಿಕಾ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬಾನೇ ಉಪಯೋಗ ಆಗುವಂತಹ ಒಳ್ಳೆ ಟಿಪ್ಸ್ ನ ನಾನು ತಂದಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಟಿಪ್ಪು ಏನು ಅಂತ ನೋಡೋಣ. ಮೊದಲನೇ ಟಿಪ್ ಏನು ಅಂತಂದ್ರೆ ನೋಡಿ, ನಾವು ಬಜ್ಜಿ ಬೋಂಡಾ ಇಲ್ಲ ಅಂದ್ರೆ ಕಬಾಬ್ ಏನಾದ್ರು ನಾವು ನಾನ್ ವೆಜ್ ಮಾಡಿದಾಗೆಲ್ಲ ಈ ರೀತಿ ಕರ್ದಿರೋಂತ ಎಣ್ಣೆನ ಏನ್ ಮಾಡ್ತೀವಿ, ಸಪರೇಟ್ ಆಗಿ ಇಟ್ಬಿಡ್ತೀವಿ. ಯಾಕಂದ್ರೆ ಅದ್ರಲ್ಲಿರುವಂತ ಕರ್ದಿರುವಂತ ಪದಾರ್ಥ ಈ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ನಾವು ಬಳಸೋಕ್ ಆಗೋದಿಲ್ಲ. ನಾವ್ ಏನ್ ಮಾಡ್ಬೇಕು, ಆತರ ಇದ್ದಾಗ ನಾವು ಹಾಗೆ ಬಳಸೋಕ್ ಆಗೋದಿಲ್ವಲ್ವಾ. ನೀಟಾಗಿ ಫಿಲ್ಟರ್ ಮಾಡ್ಕೊಳೋ ವಿಧಾನ ತೋರಿಸ್ತೀನಿ ನೋಡಿ. ಅದಕ್ಕೆ ನಾನು ಗಾಜಿಂದು ಒಂದು ಬಾಟಲ್ ನ ತಗೊಂಡಿದ್ದೀನಿ, ಕ್ಲಿಯರ್ ಆಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ. ಹಾಗೆ ಟೀ ಸ್ಟೈನರ್ ನ ತಗೊಂಡಿದ್ನಿ. ಸ್ವಲ್ಪ ಹತ್ತಿನ ಈ ರೀತಿ ತಗೊಂಡು ಕೈಯಲ್ಲಿ ಅಗಲ ಮಾಡ್ಕೋಬೇಕಾಗುತ್ತೆ. ವಿಡಿಯೋದಲ್ಲಿ ನೋಡೋ ರೀತಿಯಲ್ಲಿ ಅಗಲ ಮಾಡ್ಕೊಂಡು ಈ ಸ್ಟೈನರ್ ಒಳಗಡೆ ಇಟ್ಬಿಟ್ಟು ನಾವು ಏನು ಆಯಿಲ್ ನ ಸ್ಟೈನರ್ ಮಾಡ್ಕೊಂತೀವಿ ಅನ್ಕೊಂಡಿರ್ತೀವಲ್ವಾ, ಆಯಿಲ್ ಸಪರೇಟ್ ಆಗಿ ಈ ರೀತಿ ಸ್ಟೈನರು ಕಾಟನ್ ಏನ್ ಇಟ್ಕೊಂಡಿರ್ತೀವಿ ಆ ಕಾಟನ್ ಮೇಲೆ ಹಾಕೋಬೇಕು. ನೋಡಿ, ಈ ರೀತಿ ಹಾಕೊಂತ ಇದ್ರೆ ಅದು ಎಷ್ಟೇ ಒಂದಿರ್ಲಿ ಬಿಡಿ, ಎಣ್ಣೆಯಲ್ಲಿ ಎಷ್ಟೇ ಗಲೀಜಿದ್ರು ಸಹ ಒಂದು ಚೂರು ಸಹ ಎಣ್ಣೆಯಲ್ಲಿ ಮಿಕ್ಸ್ ಆಗೋದಿಲ್ಲ. ನೀವು ನೋಡ್ಬೋದು, ಸಣ್ಣ ಸಣ್ಣ ಪಾರ್ಟ್ ಸಹ ನೀಟಾಗಿ ಫಿಲ್ಟರ್ ಆಗುತ್ತೆ ಕಾಟನ್ ಹಾಕೋದ್ರಿಂದ. ನಿಮ್ಗೆ ಕ್ಲಿಯರ್ ಆಗಿ ನೀವೇ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಎಷ್ಟು ಗಲೀಜಿತ್ತು ಅಂತ. ಇವಾಗ ನಾನು ಶೋಸ್ತಿರುವಂತ ಬಾಟಲ್ನು ಸಹ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಕರಿದ ಪದಾರ್ಥಗಳು ಏನಾದ್ರೂ ಮನೆಯಲ್ಲಿ ಬೋಂಡಾ, ಬಜ್ಜಿ ಇಲ್ಲಾಂದ್ರೆ ಕಬಾಬ್ ಅಂತಹ ನಾನ್ ವೆಜ್ ಐಟಮ್ಸ್ ಏನಾದ್ರೂ ಮಾಡಿದಾಗ ಈ ರೀತಿ ಎಣ್ಣೆ ಗಲೀಜಾಗಿದೆ, ಅದ್ರಲ್ಲಿ ಇರುವಂತ ಪದಾರ್ಥ ಎಲ್ಲ ತಳದಲ್ಲಿ ಕುತ್ಕೊಂಡಿದೆ ಅಂದಾಗ ಈ ರೀತಿ ನಾವು ಕಾಟನ್ ನ ಇಟ್ಕೊಂಡು ಫಿಲ್ಟರ್ ಮಾಡ್ಕೋಬಹುದು. ತುಂಬಾನೇ ನೀಟ್ ಆಗಿರುತ್ತೆ ನೋಡಿ. ಲಾಸ್ಟ್ ಅಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಕಾಟನ್ ನ ಪ್ರೆಸ್ ಮಾಡ್ಕೊಂಡ್ರೆ ಅದರಲ್ಲಿ ಇರುವಂತಹ ಆಯಿಲ್ ಸಮೇತ ನೀಟಾಗಿ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಟಿಪ್ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ ಈ ಒಂದು ಟಿಕ್ ನ. ಈಗ ಮುಂದಿನ ಟಿಪ್ಸ್ ನೋಡೋಣ. ನಾವು ಸ್ವೀಟ್ ಕಾರ್ನ್ ನ ತರ್ತಾ ಇರ್ತೀವಿ, ಮಕ್ಕಳಿಗೆ ಕೊಟ್ಟಾಗ ಏನ್ ಮಾಡ್ತೀವಿ, ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಈ ರೀತಿ ಒಂದೊಂದೇ ಬಿಡಿಸ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಸ್ವೀಟ್ ಕಾರ್ನ್ ನ ಮಕ್ಕಳ ಕೈ ಕೊಟ್ಟರು ತುಂಬಾ ಸುಲಭವಾಗಿ ಬಿಡಿಸ್ಕೊಳೋ ಅಂತ ಐಡಿಯಾನ ತೋರಿಸ್ತೀನಿ ನೋಡಿ. ಅದಕ್ಕೇನಿಲ್ಲ, ಒಂದು ಸ್ಪೂನ್ ನ ತಗೊಂಡ್ಬಿಟ್ಟು ಇಲ್ಲಿ ಒಂದು ಸ್ವೀಟ್ ಕಾರ್ನ್ ಒಂದು ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಸೆಂಟರ್ ಈ ರೀತಿ ಚುಚ್ಚಬೇಕು. ಒಂದು ಲೈನ್ ಇರುತ್ತಲ್ವಾ, ಆ ಲೈನ್ಗೆ ಈ ರೀತಿ ಚುಚ್ಚಿದ ತಕ್ಷಣ ಕೆಳಗಡೆಯಿಂದ ನೀಟಾಗಿ ಬಂದ್ಬಿಡುತ್ತೆ. ನಿಮ್ಗೆ ಎಷ್ಟು ಈ ರೀತಿಯಾಗಿ ನೀವು ಸಹ ಬಿಡಿಸ್ಕೊಂತ ಹೋಗ್ಬೋದು. ಇಲ್ಲ ಅಂದ್ರೆ ಒಂದ್ 2-3 ಲೈನ್ ನ ಈ ರೀತಿ ಸ್ಪೂನ್ ಅಲ್ಲಿ ಬಿಡಿಸ್ಕೊಂಡ್ಬಿಟ್ಟು ನೀವು ಕೈಯಲ್ಲಿ ನೋಡಿ ಆರಾಮಾಗಿ ಎಷ್ಟು ಈಸಿಯಾಗಿ ನಾವು ಜೋಳನ ಬಿಡಿಸ್ಕೋಬಹುದು. ನೋಡ್ತಾ ಇರ್ಬೋದು ನೀವೇ. ಈ ರೀತಿಯಾಗಿ ನಮ್ಗೆ ಕಷ್ಟನೇ ಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಜೋಳ ಬಿಡಿಸೋದು ಕೆಲವ್ರಿಗೆ ತಿನ್ನಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅದು ಸರಿಯಾಗಿ ಒಂದೊಂದೇ ಬಿಡಿಸ್ಕೊಂಡು ತಿನ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಈ ಒಂದು ಟ್ರಿಕ್ ಇಂದ ತುಂಬಾನೇ ಈಸಿಯಾಗಿ ಎಷ್ಟೇ ಜೋಳ ಇದ್ರೂನು ನಿಮಿಷಗಳಲ್ಲಿ ನಾವು ಬಿಡಿಸಿ ಇಟ್ಕೋಬಹುದು. ನೋಡಿದ್ರಲ್ವಾ. ಟಿಪ್ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಕುಕ್ಕರ್ನ ಬಳಸ್ತಾ ಇರ್ತೀವಿ. ಕುಕ್ಕರ್ನ ಬಳಸೋವಾಗ ಏನಾಗುತ್ತೆ, ಈ ರೀತಿ ಹ್ಯಾಂಡಲ್ಸ್ ಎಲ್ಲ ಲೂಸ್ ಆಗ್ತಾ ಇರುತ್ತೆ. ನಾವು ತಕ್ಷಣಕ್ಕೆ ಅರ್ಜೆಂಟ್ ಆಗಿ ನಾವು ಇಳಿಸ್ಕೊಳಕ್ ಹೋದಾಗ ಅಕಸ್ಮಾತ್ ಜಾರಿ ಕೆಳಗಡೆ ಬಿದ್ರು ಸಹ ಅದು ಹ್ಯಾಂಡಲ್ ಲೂಸ್ ಆದಾಗ ಕೈ ಜಾರಿ ಕೆಳಗಡೆ ಬಿದ್ದು ಅನಾಹುತ ಆಗೋ ಬದಲು ಈ ರೀತಿ ನಾವು ಸ್ವಲ್ಪ ಲೂಸ್ ಆದಾಗೆ ನಾವು ಅವಾಗ ಈ ಒಂದು ಸ್ಕ್ರೂಗಳನ್ನ ಟೈಟ್ ಮಾಡ್ಕೊಂತಾ ಇರ್ಬೇಕು. ನೋಡಿ, ಈ ರೀತಿ ಲೂಸ್ ಆಗಿರುವಂತ ಸ್ಕ್ರೂನ ನಾನು ಬಿಚ್ಚಿಟ್ಕೊಂತಾ ಇದ್ದೀನಿ. ಬಿಚ್ಚಿಟ್ಕೊಂಡು ನಿಮ್ ಮನೆಯಲ್ಲಿ ಯಾವ ನೈಲ್ ಪಾಲಿಶ್ ನೀವು ಯೂಸ್ ಮಾಡುವಂತ ಯಾವ ಕಲರ್ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ, ನಿಮ್ಮ ಹತ್ರ ಇರುವಂತ ನೈಲ್ ಪಾಲಿಶ್ ನ ಈ ರೀತಿ ತೆಕ್ಕೊಂಡು ಆ ಸ್ಕ್ರೂಗೆ ಫುಲ್ ಹಚ್ಕೋಬೇಕು. ಈ ರೀತಿ ನೈಲ್ ಪಾಲಿಶ್ ಹಚ್ಕೊಳೋದ್ರಿಂದ ನಾವು ಸ್ಕ್ರೂ ಹಾಕಿದಾಗ ತುಂಬಾನೇ ಟೈಟ್ ಆಗಿ ಕೂರುತ್ತೆ. ಇಲ್ಲಾಂದ್ರೆ ಇದ್ರ ಬದಲಾಗಿ ನೀವು ದಾರ ಬೇಕಾದ್ರೂ ಸುತ್ಕೋಬಹುದು ಸ್ನೇಹಿತರೆ. ನಾನು ಇಲ್ಲಿ ನೈಲ್ ಪಾಲಿಶ್ ನ ಹಚ್ಬಿಟ್ಟು ನಮ್ಗೆ ಸ್ಕ್ರೂ ಟೈಟ್ ಮಾಡ್ಕೊಂತ ಇದೀನಿ. ಈ ರೀತಿ ನಾವು ವಾರಕ್ಕೂ 15 ದಿನಕ್ಕೆ ಇಲ್ಲಾಂದ್ರೆ ಅದು ಲೂಸ್ ಆದಾಗೆಲ್ಲ ನಾವು ಈ ರೀತಿ ಟೈಟ್ ಮಾಡ್ಕೊಂತ ಇದ್ರೆ ಹ್ಯಾಂಡಲ್ಸ್ ತುಂಬಾನೇ ಗಟ್ಟಿಯಾಗಿ ಬಿಗಿಯಾಗಿ ಇರುತ್ತೆ ಸ್ನೇಹಿತರೆ. ನೋಡಿ, ಇವಾಗ 1-2 ನಿಮಿಷ ನಾವು ಆರಕ್ಕೆ ಬಿಟ್ಬಿಡ್ಬೇಕು. ನೈಲ್ ಪಾಲಿಶ್ ಆಗಿರೋದ್ರಿಂದ ನೀಟಾಗಿ ಅದು ಹಾರ್ಬೇಕಾಗುತ್ತೆ. ಇದು ಬೇಗನೆ ಆರ್ಬೇಕು ಅಂದ್ರೆ ಫ್ರೀಜರ್ ಅಲ್ಲಿ 1 ಸೆಕೆಂಡ್ ಇಟ್ಬಿಟ್ಟು ನೀವು ತೆಗಿಯೋದ್ರಿಂದನೂ ಸಹ ಬೇಗನೆ ಅದು ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಇವಾಗ ಸ್ಕ್ರೂನ ನಾನು ಟೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಎಷ್ಟು ಅವಾಗ ಲೂಸ್ ಇತ್ತಲ್ವಾ, ಇವಾಗ ಎಷ್ಟು ಟೈಟ್ ಆಗಿ ಕೂತಿದೆ ಅಂತ. ಈ ರೀತಿ ನಾವು ಆರಾಮಾಗಿ ಕುಕ್ಕರ್ಗಳನ್ನ ರೆಡಿ ಮಾಡ್ಕೋಬಹುದು ಹ್ಯಾಂಡಲ್ಸ್ ನ. ನೋಡಿ, ಇನ್ನ ಮುಂದಿನ ಟಿಪ್ ಏನು ಅಂದ್ರೆ, ನಾವು ಫ್ರೀಜರ್ ಅಲ್ಲಿ ಏನಾದ್ರೂ ನೋಡಿ ಈ ರೀತಿ ಐಸ್ ಕ್ಯೂಬ್ಸ್ ಟ್ರೇ ಇಟ್ಟಿದ್ದೀನಿ ನಾನು, ಅಂಟ್ಕೊಂಡ್ಬಿಟ್ಟಿದೆ. ಈ ರೀತಿ ಅಂಟ್ಕೊಂಡಾಗ ನಮ್ಗೆ ತೆಗಿಯಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಇದೇ ಅಲ್ಲ, ನಾವು ಅಕಸ್ಮಾತ್ ಎಲ್ಲ ನಾವು ಊರ್ಗಳಿಗೆ ಹೋಗ್ಬೇಕು ಅಂದಾಗ ಹಾಲು ಅದೆಲ್ಲ ನಾವು ಫ್ರೀಜರ್ ಅಲ್ಲೇ ಇಡ್ತೀವಲ್ವಾ, ತುಂಬಾ ಈ ರೀತಿ ಅಂಟ್ಕೊಂಡಾಗ ತೆಗಿಯಕ್ ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ಆಗದೆ ಇರೋ ತರ ತುಂಬಾ ಸಿಂಪಲ್ ಆಗಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಅದಕ್ಕೆ ಮೊದಲು ನಿಮ್ ಮನೆಯಲ್ಲಿ ಇರುವಂತ ಯಾವ್ದಾದ್ರು ಒಂದು ಗೋಟ್ ಬಳೆ
ಯಾವ್ದಾದ್ರು ಪರವಾಗಿಲ್ಲ, ಒಂದು ಬಳೆನ ಈ ರೀತಿ ಫ್ರೀಜರ್ ಅಲ್ಲಿ ಇಟ್ಬಿಡಿ. ಈ ರೀತಿ ಇಟ್ಬಿಟ್ಟು ನೀವು ಅದ್ರ ಮೇಲೆ ಏನಾದ್ರೂ ಇಟ್ಕೋಬಹುದು. ಏನು ಸಹ ಸ್ವಲ್ಪನೂ ಐಸ್ ಅನ್ನೋದು ಅಂಟ್ಕೊಳೋದಿಲ್ಲ. ಟ್ರೇ ಬೇಕಾದ್ರೂ ಇಟ್ಕೋಬಹುದು, ಇಲ್ಲಾಂದ್ರೆ ಪಾತ್ರೆ ಬೇಕಾದ್ರೂ, ಹಾಲಿನ ಪಾತ್ರೆ ಇಟ್ಟು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಕೊಳೋದ್ರಿಂದ ಯಾವ್ದೇ ರೀತಿ ಅಂಟ್ಕೊಳೋದಿಲ್ಲ ಸ್ನೇಹಿತರೆ. ಈಗ ಮುಂದಿನ ಟಿಪ್ಪು ನೋಡಿ, ಮೆಜರ್ಮೆಂಟ್ ಟೇಪ್ ಅಂತೂ ಟೈಲರಿಂಗ್ ಮಾಡೋರ್ ಮನೆಯಲ್ಲಂತೂ ತುಂಬಾನೇ ಯೂಸ್ ಮಾಡ್ತಾ ಇರ್ತೀವಲ್ವಾ. ಇದನ್ನ ನಾವು ಸಮಯಕ್ಕೆ ಹುಡ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ. ಈ ರೀತಿ ನಾವು ಥ್ರೆಡ್ಗಳೆಲ್ಲ ಹಾಕಿಟ್ಬಿಟ್ರೆ ನಮ್ಗೆ ಆ ಥ್ರೆಡ್ ಎಲ್ಲ ಸಿಕ್ಕಾಕೊಳೋ ಚಾನ್ಸ್ ಇರುತ್ತೆ, ಮತ್ತೆ ತೆಗಿಯೋದು ಒಂದು ಸಮಯ ವ್ಯರ್ಥ ಆಗುತ್ತಲ್ವಾ. ನೋಡಿ, ಅದ್ರ ಬದಲು ಫಸ್ಟ್ ಈ ಟೇಪ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಹೋಲ್ ಇರುತ್ತೆ, ಅದಕ್ಕೆ ಈ ರೀತಿ ರಬ್ಬರ್ನ ಹಾಕಿ ಒಂದು ಗಂಟನ್ನ ಈ ರೀತಿ ಹಾಕೋಬೇಕು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಒಂದು ಗಂಟು ಹಾಕೊಂಡ್ಬಿಟ್ಟು 4 ಬೆರಳಿಗೂ ವಿಡಿಯೋದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಈ ರೀತಿ ಸುತ್ಕೊಂತ ಬರ್ಬೇಕು. ಈ ರೀತಿ ನಾವು ಸುತ್ಕೊಂಡು ಒಂದ್ ಕಡೆ ಇಟ್ಕೊಳೋದ್ರಿಂದ ಈ ಟೈಲರಿಂಗ್ ಮಾಡೋರ್ಗೆ ಬೇಗನೆ ಈ ಟೇಪ್ ಅನ್ನೋದು ಕೈಗೆ ಸಿಗುತ್ತೆ. ಹಾಗೆ ಯಾವುದೇ ರೀತಿ ಸಿಕ್ಕಾಗೋದಿಲ್ಲ, ದಾರ ಎಲ್ಲ ಸುತ್ಕೊಳೋದು ಆಗೋದಿಲ್ಲ. ನೋಡಿ, ಲಾಸ್ಟ್ಗೆ ಈ ರೀತಿ ಸುತ್ತಾದ್ಮೇಲೆ ರಬ್ಬರ್ ಏನಿರುತ್ತಲ್ವಾ ಲಾಸ್ಟ್ ಅಲ್ಲಿ ಈ ರೀತಿ ರಬ್ಬರ್ ಹಾಕೊಬಿಡ್ಬೇಕು. ನೋಡ್ತಾ ಇದೀರಲ್ಲ, ಗಂಟು ಹಾಕೊಂಡ ನಂತರ ಈ ರೀತಿ ಸುತ್ಕೊಂಡು ಆದ್ಮೇಲೆ 1-2 ರೌಂಡ್ ಈ ರೀತಿ ರಬ್ಬರ್ ಹಾಕೊಬಿಡ್ಬೇಕು. ನೋಡಿದ್ರಲ್ವಾ ಎಷ್ಟು ನೀಟ್ ಆಗಿದೆ. ಈ ರೀತಿ ನಾವು ಸಣ್ಣ ಪುಟ್ಟ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ಮನೆಯಲ್ಲಿರುವಂತ ವಸ್ತುಗಳನ್ನ ನೀಟಾಗಿ ಇಟ್ಕೋಬಹುದು ಸ್ನೇಹಿತರೆ. ಈಗ ಮುಂದಿನ ಟಿಪ್ ನೋಡೋಣ. ಪೆನ್ಗಳನ್ನ ನಾವು ಇಂಕ್ ಆದ್ಮೇಲೆ ಏನ್ ಮಾಡ್ತೀವಿ, ಬಿಸಾಡ್ತಾ ಇರ್ತೀವಿ. ಪೆನ್ ಜೊತೆಗೆ ಕ್ಯಾಪ್ ನು ಸಹ ಬಿಸಾಡ್ತಾ ಇರ್ತೀವಲ್ವಾ, ಇನ್ಮೇಲೆ ಕ್ಯಾಪ್ ನ ಬಿಸಾಡ್ಬೇಡಿ. ನೋಡಿ, ಅದಕ್ಕೆ ತುಂಬಾನೇ ಈಸಿ ಆಗಿರುವಂತ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಒಂದು ಡಬಲ್ ಸೈಡ್ ಗಮ್ ಟೇಪ್ ನ ಸ್ವಲ್ಪ ಕಟ್ ಮಾಡ್ಕೊಂಡು ಈ ರೀತಿ ಅಂಟಿಸ್ಕೊಂಡು ನಾನು ಟಿವಿ ಹತ್ರ ಆಗ್ಲಿ, ಇಲ್ಲ ನಾನು ಕಿಚನ್ ಅಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಟಿವಿ ಹತ್ರ ಬೇಕಾದ್ರೂ ಹಾಕೋಬಹುದು. ಈ ರೀತಿ ಅಂಟಿಸ್ಕೊಂಡ್ಬಿಟ್ರೆ ಕೀಗಳು, ಮನೆ ಕೀಗಳೇ ಆಗ್ಲಿ, ಇಲ್ಲಾಂದ್ರೆ ಗಾಡಿ ಕೀಗಳೇ ಆಗ್ಲಿ, ಇಲ್ಲಾಂದ್ರೆ ಮಕ್ಕಳದು ಟ್ಯಾಕ್ಸ್ ಇರುತ್ತಲ್ವಾ, ಅದನ್ನೆಲ್ಲ ಈ ರೀತಿ ತಗ್ಲಾಕೊಂಡು ಒಂದು ಹೋಲ್ಡರ್ ಆಗಿ ಯೂಸ್ ಮಾಡ್ಕೋಬಹುದು. ಈಗ ಲಾಸ್ಟ್ ಟಿಪ್ಪು ನೋಡಿ, ಇದು ನಾವು ಉಪ್ಪಿನಕಾಯ್ದು ಬಾಟಲ್ ಖಾಲಿ ಆದ್ಮೇಲೆ ಸ್ಕ್ರಬ್ಬರ್ ಅಲ್ಲಿ ಉಜ್ಜೋದ್ರಿಂದ ಏನಾಗುತ್ತೆ, ಒಳಗಡೆ ಇರಲ್ಲ ಜಿಡ್ಡೆಲ್ಲ, ಎಣ್ಣೆ ಅಂಶ ಎಲ್ಲ ನಾರ್ಗೆ ಮೆತ್ಕೊಂಡ್ಬಿಡ್ತಾ ಇರುತ್ತಲ್ವಾ. ಆ ರೀತಿ ಆಗ್ದಿರಾ ತುಂಬಾ ಕ್ಲೀನ್ ಆಗಿ ಸ್ವಲ್ಪನೂ ಜಿಡ್ಡಿಲ್ದಿರಾ ಕ್ಲೀನ್ ಮಾಡೋ ವಿಧಾನನ ತೋರಿಸ್ತೀನಿ. ಅದಕ್ಕೆ ಫಸ್ಟ್ ಬಾಟ್ಲ್ಗೆ ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ. ಇಲ್ಲಿ ನಾನು ಆ ಮುಚ್ಚಳದಲ್ಲಿರುವಂತಹ ವೈಟ್ ಪೇಪರ್ನ ತೆಗೆದು ಬಿಡ್ಬೇಕು. ಫಸ್ಟ್ ತೆಕ್ಕೊಂಡು ಸ್ವಲ್ಪ ನೀರ್ ಹಾಕಿದ ನಂತರ ಸ್ವಲ್ಪ ಮನೆಯಲ್ಲಿರುವಂತಹ ಯಾವ್ದಾದ್ರು ಅಕ್ಕಿನ ಒಂದ್ ಅರ್ಧ ಚಮಚದಷ್ಟು ಹಾಕೋಬೇಕು. ಹಾಗೆ ಯಾವ್ದು ನೀವು ಯೂಸ್ ಮಾಡ್ತಿರೋ ಡಿಶ್ ವಾಷರ್ ಸ್ವಲ್ಪ ಹಾಕೊಂಡ್ಬಿಟ್ಟು, ಟಿಶ್ಯೂ ಪೇಪರ್ ಅಂತೂ ಎಲ್ಲಾರ ಮನೆಯಲ್ಲೂ ಸಾಮಾನ್ಯ ಇದ್ದೇ ಇರುತ್ತೆ. ಟಿಶ್ಯೂ ಪೇಪರ್ ಇಲ್ಲ ಅಂತಂದ್ರೆ ನೀವು ಕ್ಯಾರಿ ಬ್ಯಾಗ್ಗಳಂತೂ ತರಕಾರಿ ತಂದಾಗೆಲ್ಲ ಕೊಡ್ತಾ ಇರ್ತಾರೆ, ಅದನ್ನ ಸಹ ನೀವು ಕಟ್ ಮಾಡಿ ಹಾಕೋಬಹುದು. ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಬೇಕಾದ್ರೂ ಹಾಕೋಬಹುದು. ಈ ರೀತಿ ಹಾಕೊಂಡು ಒಂದ್ 5-6 ಸಾರಿ ನೋಡಿ, ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿ ಶೇಕ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮೂಲೆ ಮೂಲೆಗೂ ಅದೊಂದು ಟಿಶ್ಯೂ ಪೇಪರ್ ಮತ್ತೆ ನಾವು ಹಾಕಿರುವಂತಹ ಅಕ್ಕಿ ನೀಟಾಗಿ ಹೋಗಿ ಅದ್ರಲ್ಲಿರುವಂತ ಜಿಡ್ಡೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಓಪನ್ ಮಾಡ್ಬಿಟ್ಟು ನಿಮ್ಗೊಂದು ಬಟ್ಲಲ್ಲೂ ಸಹ ಹಾಕ್ಬಿಟ್ಟು ತೋರಿಸ್ತೀನಿ. ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಸಹ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅದ್ರ ಉಪ್ಪಿನಕಾಯಿದು ಏನಿದೆ ಅಲ್ವಾ ಜಿಡ್ಡೆಲ್ಲ ಟಿಶ್ಯೂ ಪೇಪರ್ ನೀಟಾಗಿ ಎಳ್ಕೊಂಡ್ಬಿಟ್ಟಿರುತ್ತೆ. ನಾವು ಅಕ್ಕಿ ಹಾಕಿರೋದ್ರಿಂದ ಜಿಡ್ಡು ಅನ್ನೋದು ಸ್ವಲ್ಪನೂ ಇರೋದಿಲ್ಲ. ಇವಾಗ ವಾಶ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ಸ್ನೇಹಿತರೆ. ಈ ರೀತಿ ನಾವು ಉಪ್ಪಿನಕಾಯಿ ಬಾಟಲ್ ಆಗ್ಲಿ, ತುಪ್ಪದ ಬಾಟಲ್ಸೇ ಆಗ್ಲಿ ಖಾಲಿ ಆದಾಗ ನಾರುಗಳು, ಸ್ಕ್ರಬ್ಬರು ಜಿಡ್ಡಾಗ್ದಿರಾ ಈಸಿಯಾಗಿ ವಾಶ್ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ. ನಾನು ಮಾಡಿರೋಂತ ವಿಡಿಯೋದಲ್ಲಿ ಯಾವ್ದಾದ್ರು ಟಿಪ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.